ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಡಿಫರೆಂಟ್ ಡಿಕೆ ವಿಧುರ ನೀತಿ ಚಾಣಕ್ಯ ತಂತ್ರ. ರಾಜ್ಯ ರಾಜಕಾರಣದಲ್ಲಿ ಬಂಡೆಯ ಹೊಸ ಚದುರಂಗದಾಟ. ಕರ್ನಾಟಕದ 18 ಬೇಡಿಕೆಗಳ ಪಟ್ಟಿ ಸಲ್ಲಿಸಿದ ಸಿಎಂ ಡಿಕೆ ಶಿವಕುಮಾರ್. ಎಸ್, ಕರ್ನಾಟಕದ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರೋಧ ಪಕ್ಷದ ನಾಯಕರಾದ ಯಡಿಯೂರಪ್ಪ, ಬೊಮ್ಮಾಯಿ ಮತ್ತು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡುವುದರ ಮೂಲಕ ಹೊಸ ರಾಜಕೀಯ ಸಂಪ್ರದಾಯಕ್ಕೆ ನಾಂದಿಯನ್ನು ಹಾಡಿದ್ದಾರೆ. ಹಿರಿಯರ ಅನುಭವ ಪಡೆದು ಉತ್ತಮ ಆಡಳಿತ ನೀಡುವ ಚಾಣಾಕ್ಷ ತಂತ್ರ ಅಂತ ವಿಶ್ಲೇಷಣೆ ಮಾಡಲಾಗಿದೆ. ನೋಡಿ, ಬೆಂಗಳೂರು ಅಲ್ಲಿ ಮುಖ್ಯವಾಗಿ ನಾವು ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅವರು ಇಷ್ಟು ದಿನಗಳ ಕಾಲ ಬೆಂಗಳೂರು ಅಭಿವೃದ್ಧಿಯನ್ನ ಮಾಡಿದ್ರು. ಈಗ ಕಂಪ್ಲೀಟ್ ಆಗಿ ಕರ್ನಾಟಕವನ್ನೇ ಅಭಿವೃದ್ಧಿ ಮಾಡೋದಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ತೆರಳಿದ್ದಾರೆ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅನ್ನುವ ಮಾತು ಕರ್ನಾಟಕದ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಅಕ್ಷರಶಃ ಅನ್ವಯಿಸುತ್ತೆ. ನೋಡಿ, ಅಧಿಕಾರ ಹಿಡಿದ ಮರುಕ್ಷಣವೇ ಆಡಳಿತ ಪಕ್ಷ ಹಾಗೆ ವಿರೋಧ ಪಕ್ಷಗಳ ನಡುವಿನ ಸಾಂಪ್ರದಾಯಿಕ ಗೋಡೆಗಳನ್ನ ಕೆಡವಿ ಹಾಕಿರುವ ಡಿಕೆಶಿ ರಾಜ್ಯ ರಾಜಕಾರಣದಲ್ಲಿ ಹೊಸ ಭಾಷ್ಯವನ್ನ ಬರಿತಾ ಇದ್ದಾರೆ. ವಿಧುರ ನೀತಿ ಮತ್ತು ಚಾಣಕ್ಯ ತಂತ್ರದ ಮಿಶ್ರಣದಂತೆ ಕಾಣ್ತಾ ಇರುವ ಡಿಕೆಶಿ ಅವರ ಈ ಹೊಸ ಕಾರ್ಯತಂತ್ರ ಈಗ ರಾಜಕೀಯ ಪಂಡಿತರ ನಿದ್ದೆ ಕೆಡಿಸಿದೆ. ಇನ್ನು ಸರಣಿ ಭೇಟಿಗಳು ನೋಡಿ, ಇದು ಕೇವಲ ಸೌಜನ್ಯವೋ ಅಥವಾ ಚಾಣಾಕ್ಷತನವೋ ಗೊತ್ತಿಲ್ಲ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಮೊದಲೇ ಮತ್ತು ನಂತರ ಡಿಕೆ ಶಿವಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಸದಾನಂದ ಗೌಡರನ್ನ ಭೇಟಿ ಮಾಡಿ ಅಚ್ಚರಿಯನ್ನ ಮೂಡಿಸಿದ್ರು. ಸಾಮಾನ್ಯವಾಗಿ ಅಧಿಕಾರಕ್ಕೆ ಬಂದವರು ವಿರೋಧ ಪಕ್ಷದ ನಾಯಕರನ್ನ ರಾಜಕೀಯವಾಗಿ ಹತ್ತಿಕ್ಕುವುದಕ್ಕೆ ನೋಡ್ತಾರೆ ವಿನಃ ಡಿಕೆಶಿ ಮಾತ್ರ ಹಿರಿಯ ನಾಯಕರ ಮನೆಗೆ ತೆರಳಿ ಅವರ ಅನುಭವದ ಆಶೀರ್ವಾದ ಹಾಗೆ ಮಾರ್ಗದರ್ಶನ ಪಡೆಯುವುದರ ಮೂಲಕ ಅಪೂರ್ವ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಇದು ವಿರೋಧ ಪಕ್ಷದ ಅಸ್ತ್ರಗಳನ್ನೇ ಮುಂಡಾಗಿಸುವ ತಂತ್ರ ಅನ್ನುವಂತಹ ಚರ್ಚೆ ಶುರುವಾಗಿದೆ. ಇನ್ನು ಕುಮಾರಣ್ಣನ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದು ಡಿಕೆಶಿ. ನೋಡಿ, ಎಲ್ಲಕ್ಕಿಂತ ಹೆಚ್ಚಾಗಿ ಹಳೆ ಮೈಸೂರು ಭಾಗದ ರಾಜಕೀಯ ವೈರಿ ಅಂತ ಬಿಂಬಿತ ಆಗಿರುವಂತ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರ ಮನೆಗೂ ಭೇಟಿಯನ್ನ ನೀಡೋದಕ್ಕೆ ಡಿಕೆಶಿ ಉತ್ಸಾಹವನ್ನ ತೋರಿಸಿದ್ದಾರೆ. ರಾಜ್ಯದ ಹಿತದೃಷ್ಟಿಯಿಂದ ಹಿರಿಯ ನಾಯಕರ ಸಲಹೆ ಮುಖ್ಯ. ಕುಮಾರಸ್ವಾಮಿ ಅವರ ಮನೆಗೆ ಹೋಗಿ ಅವರ ಅನುಭವಗಳನ್ನು ಕೇಳ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳೋದ್ರ ಮುಖಾಂತರ ಡಿಕೆಶಿ ಶಾಂತಿ ಮಂತ್ರವನ್ನ ಪ್ರಕಟಣೆ ಮಾಡ್ತಿದ್ದಾರೆ. ಈ ನಡುವೆ JDS ಪಾಳ್ಯದಲ್ಲಿ ಗೊಂದಲ ಮೂಡಿಸಿದ್ರೆ ರಾಜಕೀಯ ವಲಯದಲ್ಲಿ ಡಿಕೆಶಿ ಮಾಸ್ಟರ್ ಪ್ಲಾನ್ ಅಂತಾನೆ ವಿಶ್ಲೇಷಿತ ಆಗಿತ್ತು. ಸೊ ಹಾಗಾಗಿ ಬಂಡೆಯ ಹೊಸ ನಡೆ ಬಗ್ಗೆ HDK ಒಂದು ಕಡೆ ಹೇಳಿಕೆಯನ್ನು ಕೊಡ್ತಾರೆ. ಡಿಕೆಶಿ ಅವರ ಈ ಭೇಟಿಯ ಪ್ರಸ್ತಾಪಕ್ಕೆ ಪ್ರತಿಕ್ರಿಯೆ ಕೊಟ್ಟಂತಹ HD ಕುಮಾರಸ್ವಾಮಿ ಅವರು ಬರೋದಾದ್ರೆ ಬರಲಿ, ಸ್ವಾಗತ, ಆದರೆ ರಾಜ್ಯದ ಜನರ ಕೆಲಸಗಳಾಗಬೇಕು ಅನ್ನುವ ಸಂಯಮದ ಉತ್ತರವನ್ನ ಕೊಟ್ಟಿದ್ದಾರೆ. ಒಳಗೊಳಗೆ ಕುಮಾರಸ್ವಾಮಿ ಕೂಡ ಬಂಡೆಯ ಈ ಹೊಸ ಸಾಫ್ಟ್ ಪವರ್ ರಾಜಕಾರಣಕ್ಕೆ ಹೇಗೆ ಪ್ರತ್ಯುತ್ತರವನ್ನ ನೀಡಬೇಕು ಅಂತ ಆಲೋಚನೆ ಮಾಡಿದಂತೆ ಕಾಣಿಸ್ತಾ ಇದೆ. ನೋಡಿ, ಹಿರಿಯರ ಅನುಭವ, ಡಿಕೆಶಿ ಆಡಳಿತದಲ್ಲಿ ತಪ್ಪುಗಳು ಆಗಬಾರದು, ಹಾಗೆ ವಿರೋಧ ಪಕ್ಷಗಳು ಅನಗತ್ಯ ಟೀಕೆ ಮಾಡುವ ಹಾದಿಯನ್ನ ಮುಚ್ಚಬೇಕು ಅಂತ ಡಿಕೆ ಶಿವಕುಮಾರ್ ಅವರ ದೂರದೃಷ್ಟಿ. ಮಾಜಿ ಸಿಎಂಗಳ ಬಳಿ ಹೋಗಿ ಸಲಹೆ ಪಡೆಯುವುದು ಅಂತಂದ್ರೆ ಅವರನ್ನೇ ಹೊಣೆಗಾರರನ್ನಾಗಿ ಮಾಡುವ ಒಂದು ಚಾಣಾಕ್ಷ ತಂತ್ರವೂ ಕೂಡ ಹೌದು. ನೋಡಿ, ವಿಧುರ ನೀತಿಯಲ್ಲಿ ಹೇಳಿರುವಂತೆ ಶತ್ರುವನ್ನ ಸ್ನೇಹದಿಂದ ಗೆಲ್ಲುವ ಕಲೆ ಡಿಕೆಶಿಗೆ ಸಿದ್ಧಿಸಿದೆ ಅನ್ನುವಂತಹ ಮಾತುಗಳು ಬೆಂಬಲಿಗರು ಒಂದು ಕಡೆ ಬಣ್ಣಿಸ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮತ್ತೊಂದು ಕಡೆ ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದಿಂದ 18 ಬೇಡಿಕೆಗಳನ್ನ ಸಲ್ಲಿಸಿದ್ದಾರೆ. ಒಂದು ಕಡೆ ಮಾಜಿ ಮುಖ್ಯಮಂತ್ರಿಗಳ ಭೇಟಿ, ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ. ಈ ಮನವಿ ಪತ್ರದಲ್ಲಿ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬೆಂಬಲ, ಬಾಕಿ ಅನುದಾನಗಳ ಬಿಡುಗಡೆ, ಬೆಂಗಳೂರಿನ ಮೂಲ ಸೌಕರ್ಯ ಅಭಿವೃದ್ಧಿ ಹಾಗೆ ರಾಯಚೂರಿನಲ್ಲಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅಂದ್ರೆ ಏಮ್ಸ್ ಸ್ಥಾಪನೆಗೆ ಒತ್ತನ್ನು ನೀಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಈ ರಾಜ್ಯದ ವಿವಿಧ ಮೂಲಸೌಕರ್ಯ, ನೀರಾವರಿ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರದ ಅನುಮೋದನೆ ಹಾಗೆ ಆರ್ಥಿಕ ನೆರವು ಹಾಗೆ ಸಹಕಾರ ಕೋರಿರುವ 18 ಅಂಶಗಳ ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದು. ಹಾಗಾಗಿ ಈ ಮನವಿ ಪತ್ರದಲ್ಲಿ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬೆಂಬಲ, ಬಾಕಿ ಅನುದಾನಗಳ ಬಿಡುಗಡೆ, ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿ ಹಾಗೆ ರಾಯಚೂರಿನಲ್ಲಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಅಂದ್ರೆ ಏಮ್ಸ್ ಸ್ಥಾಪನೆಗೆ ಒತ್ತನ್ನ ಕೊಡಲೇಬೇಕು. ಮುಖ್ಯ ಬೇಡಿಕೆಗಳ ಪೈಕಿ ಬೆಂಗಳೂರಿನ ಹೆಚ್ಚುತ್ತಿರುವ ಮೂಲಸೌಕರ್ಯ ಅಗತ್ಯಗಳನ್ನ ಪೂರೈಸೋದಕ್ಕೆ 26,000 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಕೂಡ ನೀಡಬೇಕು ಅಂತ ಶಿವಕುಮಾರ್ ಅವರು ಮನವಿಯನ್ನ ಮಾಡಿದ್ದಾರೆ. ಜೊತೆಗೆ ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರಸ್ತೆ ಯೋಜನೆಗೆ ಶೀಘ್ರ ಅನುಮೋದನೆ ನೀಡಬೇಕು, ಹಾಗೆ ಬೆಂಗಳೂರು ಮೆಟ್ರೋ ಉಪನಗರ ರೈಲು ಜಾಲದ ವಿಸ್ತರಣೆ ಹೆಚ್ಚುವರಿ ಆರ್ಥಿಕ ನೆರವು ಕೂಡ ಒದಗಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ಕೇಳಿದ್ದಾರೆ. ಇನ್ನು ಕಲ್ಯಾಣ ಕರ್ನಾಟಕ ಪ್ರದೇಶ ಸಮಗ್ರ ಅಭಿವೃದ್ಧಿಗಾಗಿ ವಾರ್ಷಿಕ 25,000 ಕೋಟಿ ರೂಪಾಯಿ ಆರ್ಥಿಕ ನೆರವು ನೀಡಬೇಕು ಅಂತ ಮುಖ್ಯಮಂತ್ರಿಗಳು ಮನವಿಯನ್ನ ಮಾಡಿದ್ದಾರೆ. ಈ ಪ್ರದೇಶದಲ್ಲಿ ಮೂಲಸೌಕರ್ಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಇನ್ನಷ್ಟು ಹೂಡಿಕೆ ಬಹಳ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಇನ್ನು ನೀರಾವರಿ ಕ್ಷೇತ್ರದಲ್ಲಿ ಬಹುಕಾಲದಿಂದ ಬಾಕಿ ಉಳಿದಿರುವಂತಹ ಮೇಕೆದಾಟು ಸಮತೋಲನ ಜಲಾಶಯ ಯೋಜನೆಗೆ ಶೀಘ್ರ ಅನುಮೋದನೆ ನೀಡುವಂತೆ ಹಾಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಕೇಂದ್ರದ ಬೆಂಬಲ ಮುಂದುವರಿಸುವಂತೆ ಅವರು ಒತ್ತಾಯಿಸಿದ್ದಾರೆ. ಇನ್ನು ಭದ್ರಾ ಮೇಲ್ದಂಡೆ ಯೋಜನೆಯ ಪರಿಷ್ಕೃತ
21,167.93 ಕೋಟಿ ರೂಪಾಯಿ ವೆಚ್ಚದ ಅಂದಾಜು ಈಗಾಗಲೇ ಮೌಲ್ಯಮಾಪನಗೊಂಡಿದ್ದು, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ವೇಗವರ್ಧಿತ ನೀರಾವರಿ ಪ್ರಯೋಜನಾ ಕಾರ್ಯಕ್ರಮ ಅಂದ್ರೆ PMKSY AIBP ಅಡಿಯಲ್ಲಿ ಶೀಘ್ರ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಕೋರಿದ್ದಾರೆ. ಇನ್ನು ಕಳಸಾ ಮತ್ತು ಬಂಡೂರಿ ಕುಡಿಯುವ ನೀರಿನ ಯೋಜನೆಗಳಿಗೆ ಅರಣ್ಯ ಮತ್ತು ವನ್ಯಜೀವಿ ಇಲಾಖೆಗಳ ಅನುಮೋದನೆ ವಿಳಂಬ ಆಗ್ತಾ ಇರುವ ವಿಚಾರವನ್ನು ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಯೋಜನೆಗಳಿಗೆ ಯಾವುದೇ ಕಾನೂನು ಅಡೆತಡೆಗಳಿಲ್ಲ ಅಂತಲೂ ಕೂಡ ತಿಳಿಸಿದ್ದಾರೆ ಡಿಕೆ. ಇನ್ನು ಶೀಘ್ರ ಅನುಮತಿ ನೀಡಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ನೀರಾವರಿ ಕ್ಷೇತ್ರಕ್ಕೆ ಹೆಚ್ಚಿನ ಬೆಂಬಲಕ್ಕಾಗಿ PMKSY ಅಂದ್ರೆ AIBP ಪ್ರವಾಹ ನಿರ್ವಹಣೆ ಮತ್ತು ಗಡಿ ಪ್ರದೇಶಗಳ ಕಾರ್ಯಕ್ರಮ ಹಾಗೆ ಆಧುನೀಕರಣ, ಕಮಾಂಡ್ ಏರಿಯಾ ಅಭಿವೃದ್ಧಿ ಮತ್ತು ಜಲ ನಿರ್ವಹಣೆ ಯೋಜನೆಗಳ ಅಡಿಯಲ್ಲಿ ನೆರವು ನೀಡಬೇಕು ಅಂತ ಕೇಳಿದ್ದಾರೆ. ಇನ್ನು ಪ್ರಸ್ತಾವಿತ ಗೋದಾವರಿ, ಕಾವೇರಿ ಮತ್ತು ಬೇಡ್ತಿ ವರದಾ ನದಿ ಜೋಡಣೆ ಯೋಜನೆಗಳ ಅಡಿಯಲ್ಲಿ ಕರ್ನಾಟಕಕ್ಕೆ ಕನಿಷ್ಠ 40ರಿಂದ 45 TMC ನೀರು ಹಂಚಿಕೆ ಮಾಡಬೇಕು ಅಂತಲೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ಸ್ಥಳೀಯ ಸಂಸ್ಥೆಗಳಿಗೆ ಬಾಕಿ ಇರುವ ಅನುದಾನಗಳ ವಿಷಯವನ್ನು ಅವರು ಪ್ರಸ್ತಾಪ ಮಾಡಿದ್ದು, 2025-26ನೇ ಸಾಲಿನ 15ನೇ ಹಣಕಾಸು ಆಯೋಗದ ಅನುದಾನದ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ನೀಡಬೇಕಾಗಿರುವ 2,860 ಕೋಟಿ ರೂಪಾಯಿ ಮೊತ್ತವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಈ ವಿಳಂಬದಿಂದ ಗ್ರಾಮೀಣ ಅಭಿವೃದ್ಧಿ ಕಾರ್ಯಗಳಿಗೆ ತೊಂದರೆ ಆಗ್ತಾ ಇದೆ ಅಂತಲೂ ಕೂಡ ತಿಳಿಸಿದ್ದಾರೆ. ಇನ್ನು ರಾಜ್ಯದ ಮೂಲಸೌಕರ್ಯ ಅಭಿವೃದ್ಧಿ ಹಾಗೆ ಸಾರ್ವಜನಿಕ ಸೇವೆಗಳನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಪ್ರಮುಖ ಯೋಜನೆಗಳ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರದ ಸಹಕಾರ ಮತ್ತು ಸಕಾಲಿಕ ಆರ್ಥಿಕ ನೆರವು ಅಗತ್ಯ ಆಗಿದೆ ಅಂತ DK ಶಿವಕುಮಾರ್ ಅವರು ಒತ್ತಿ ಹೇಳಿದ್ದಾರೆ. ಒಟ್ಟಾರೆಯಾಗಿ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಡಿಫರೆಂಟ್ DK ವಿದುರ ನೀತಿ, ಚಾಣಕ್ಯ ತಂತ್ರ, ರಾಜ್ಯ ರಾಜಕಾರಣದಲ್ಲಿ ಬಂಡೆಯ ಹೊಸ ಚದುರಂಗದಾಟ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.